ಈಗೇನೋ ಮುಖ್ಯಮಂತ್ರಿ ಗಾದಿ ವಿಚಾರದಲ್ಲಿ ಇಷ್ಟೊಂದೆಲ್ಲ ಮಾತನಾಡ್ತಾ ಇದ್ರೆ ನಾನೇ ಅನ್ನುವಂಥದ್ದೆಲ್ಲ ಇದೆ. ಆದರೆ ಮುಖ್ಯಮಂತ್ರಿಗಳು ನಡ್ಕೊಳ್ಬೇಕಾಗಿರುವಂಥ ರೀತಿಗಳು ಕೆಲವೊಂದು ಸಂದರ್ಭದಲ್ಲಿ ಹೇಗೆ ಒಬ್ಬರ ಮನಸ್ಸಿನ ಮೇಲೆ ಘಾಸಿಯನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ನಿದರ್ಶನ. ಕಳೆದ ಏಪ್ರಿಲ್ನಲ್ಲಿ ನಡೆದಂತಹ ಬೆಳವಣಿಗೆ, ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಒಬ್ಬರನ್ನ ಕರೆದು ಬಿಟ್ಟು ಕಪಾಳ ಹೊಡೆಯುವ ಹಂತಕ್ಕೆ ಹೋಗಿರ್ತಾರೆ. ಈ ದೃಶ್ಯ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸ್ಕ್ರೀನಲ್ಲಿ. ಆ ವ್ಯಕ್ತಿ, ಆ ಆಫೀಸರ್ ಯಾರಿದ್ದಾರೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಧಾರವಾಡದಲ್ಲಿದ್ದಂಥವ್ರು ಒಳ್ಳೆಯ ಅಭಿಪ್ರಾಯ ಇದೆ. ನಾನು ತುಂಬ ತಿಳ್ಕೊಂಡೆ ಅವ್ರ ಬಗ್ಗೆ. ಆ ವ್ಯಕ್ತಿಯನ್ನು ಕೈ ಮಾಡಿ ಮಾತಾಡುವಂಥ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಹೋಗ್ಬಿಟ್ರಲ್ಲ. ಪಾಪ ಈಗ ಏನು ಮಾಡಿದ್ದಾರೆ ಗೊತ್ತಾ? ಸ್ವಯಂ ನಿವೃತ್ತಿಗೆ ಹೋಗ್ಬಿಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಕರೆದವ್ರನ್ನ ಮಾತನಾಡಿಸಿ ಕನ್ವಿನ್ಸ್ ಮಾಡಿದ್ರು ಕೂಡ ಒಪ್ಕೊಳ್ತಿಲ್ವಂತೆ. ಯಾಕೆ ಅಂತಂದರೆ ಅವರು ನಿಷ್ಠಾವಂತರಾಗಿದ್ದರು, ಜೊತೆಗೆ ಸ್ವಾಭಿಮಾನಿಯಾಗಿದ್ದರು. ರಾಜಕಾರಣಿಗಿರಲ್ಲ ಬಿಡಿ ಅಲ್ವಾ ಮುಖ್ಯಮಂತ್ರಿಗಳೇ? ನೋಡಿ ಸ್ಟೋರಿಯನ್ನು. ಯಾರದ್ದೋ ತಪ್ಪು ಮತ್ಯಾರಿಗೋ ಅವಮಾನ, ಅವಮಾನದಿಂದ ಅಧಿಕಾರಿ ಸ್ವಯಂ ನಿವೃತ್ತಿ. ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ಬರ ಹೇಳಿ, ಯಾವನವನು SP? ಏನು ಮಾಡ್ತಾ ಇದ್ದೀರಿ ನೀವು? ಇದು ಈ ವರ್ಷದ ಏಪ್ರಿಲ್ 28ರಂದು ಸಂವಿಧಾನ ಬಚಾವೋ, ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿಯ CPED ಮೈದಾನದಲ್ಲಿ CM ಭಾಷಣ ಮಾಡ್ತಾ ಇದ್ದ ಸಮಯ. ಈ ವೇಳೆ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಕಪ್ಪು ಬಟ್ಟೆ ಪ್ರದರ್ಶಿಸಿದರು. ಇದರಿಂದ ಕುಪಿತಗೊಂಡ CM ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರಿದ್ರು. ಏಯ್ ಬಾರಯ್ಯ ಇಲ್ಲಿ, ಯಾವನವನು SP ಅಂತ ಅಲ್ಲಿದ್ದ ಪೊಲೀಸ್ ಅಧಿಕಾರಿಯನ್ನ ವೇದಿಕೆಗೆ ಕರೆದಿದ್ದರು. ಆಗ ಸ್ಥಳದಲ್ಲಿದ್ದ ಧಾರವಾಡ ASP ನಾರಾಯಣ ಬರಮಣ್ಣಿ ಬಂದಿದ್ದರು. ಆಗ ASP ಮೇಲೆ ಸಿಟ್ಟಾಗಿ CM ಕೈ ಎತ್ತಿದ್ರು. ಬರ ಹೇಳಿ, ಯಾವನವನು SP? ಏನು ಮಾಡ್ತಾ ಇದ್ದೀರಿ ನೀವು? ಈ ಘಟನೆ ಬಳಿಕ ಮನನೊಂದಿರುವ ASP ನಾರಾಯಣ ಬರಮಣ್ಣಿ ಮನನೊಂದು ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ತಮ್ಮನ್ನ ಸೇವೆಯಿಂದ ಬಿಡುಗಡೆಗೊಳಿಸುವಂತೆ ಸ್ವಯಂ ಪ್ರೇರಿತ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಮಾನಸಿಕವಾಗಿ ನಾನು ಮನನೊಂದಿದ್ದೇನೆ, ನನ್ನನ್ನು ಸೇವೆಯಿಂದ ಮುಕ್ತಗೊಳಿಸಿ ಸರ್ಕಾರಕ್ಕೆ ಪತ್ರ ಬರೆದಿರುವ ASP. ಇನ್ನು ASP ನಾರಾಯಣ ಬರಮಣ್ಣಿ ಸ್ವಯಂ ನಿವೃತ್ತಿಗೆ ಕಾರಣ ಏನು ಅಂತ ಪಬ್ಲಿಕ್ ಟಿವಿ ಕ್ರಾಸ್ ಚೆಕ್ ಮಾಡಿದೆ. ಬೆಳಗಾವಿಯ ಘಟನೆಯಿಂದ ನಾರಾಯಣ ಬರಮಣ್ಣಿ ನೊಂದಿದ್ದಾರೆ. ನಿವೃತ್ತಿಗೆ ಕೊಟ್ಟ ಕಾರಣ, ನಾನು ಸಾಕಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದ್ದೇನೆ. ಕೆಲವೊಂದು ಬೆಳವಣಿಗೆಯಿಂದ ಮಾನಸಿಕವಾಗಿ ನೊಂದಿದ್ದು ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಲು ತೀರ್ಮಾನಿಸಿದ್ದೇನೆ. ಸೇವೆಯಿಂದ ನನ್ನನ್ನು ಮುಕ್ತಿಗೊಳಿಸಬೇಕೆಂದು ಕೋರುತ್ತೇನೆ ಅಂತ ಮನವಿ ಮಾಡಿದ್ದಾರೆ. ಬರಮಣಿ ಅವರು ಯಾವಾಗ ಈ ರೀತಿಯ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ CM ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಅವರನ್ನು ಮನವೊಲಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಮತ್ತು ಸ್ವಯಂ ನಿವೃತ್ತಿಯ ನಿರ್ಧಾರವನ್ನು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ನಿರ್ಧಾರಕ್ಕೆ ಬರದೇ ಇರುವಂಥ ನಾರಾಯಣ ಬರಮಣಿಯವರು ತಮ್ಮ ಮುಂದಿನ ನಿರ್ಧಾರವನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. CM ಮನವೊಲಿಕೆಗೆ ಮಣಿಯದ ASP, ಇಬ್ಬರು ಸಚಿವರಿಂದಲೂ ಸಂಧಾನ. ಈ ತಿಂಗಳಲ್ಲೇ VRSಗೆ ಕೇಳಿದ ಬರಮಣ್ಣಿ. ಇನ್ನು ASP ಬರಮಣ್ಣಿ CM ಸಮ್ಮುಖದಲ್ಲಿ ಮನವೊಲಿಸಲು ಹಿರಿಯ ಅಧಿಕಾರಿಗಳು ಪ್ರಯತ್ನಿಸಿದ್ದಾರೆ. ಆದರೆ ಯಾರ ಮನವೊಲಿಕೆಯಿಂದಲೂ ಬರಮಣ್ಣಿ ಮಾತ್ರ ಒಪ್ಪಿಲ್ಲ. ಗೃಹ ಸಚಿವ ಪರಮೇಶ್ವರ್, HK ಪಾಟೀಲ್ ಕೂಡ ಸಂಧಾನ ನಡೆಸಿದರೂ ಇದು ಸಾಧ್ಯವಾಗಿಲ್ಲ. ಯಾವುದೇ ಕಾರಣಕ್ಕೂ VRS ನಿರ್ಧಾರದಿಂದ ಹಿಂದೆ ಸರಿಯದಿರಲು ನಿರ್ಧರಿಸಿದ್ದಾರೆ. ಈ ತಿಂಗಳಲ್ಲೇ ಸ್ವಯಂ ನಿವೃತ್ತಿಗೆ ಒಪ್ಪಿಗೆ ನೀಡುವಂತೆ ಸರ್ಕಾರವನ್ನು ಕೋರಿದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲಿ ಅವಮಾನಕ್ಕೊಳಗಾಗಿದ್ದಂಥ ASP ಬರಮಣಿ ಅವರಿಗಾಗಲೇ ಸ್ವಯಂ ನಿವೃತ್ತಿಗೆ ಒಂದು ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು. ಯಾಕೆಂದರೆ ಈ ಅವಮಾನದಿಂದ ನನ್ನ ಕುಟುಂಬಸ್ಥರು ಮತ್ತು ನನ್ನ ಸ್ನೇಹಿತರು ಸಾಕಷ್ಟು ಅವಮಾನಕ್ಕೆ ಒಳಗಾಗಿದ್ದಾರೆ ಮತ್ತು ಬೇಸರವನ್ನು ವ್ಯಕ್ತಪಡಿಸಿದರೆ, ಮಾನಸಿಕವಾಗಿ ನೊಂದಿರೋ ಹಿನ್ನೆಲೆಯಲ್ಲಿ ನಾನು ರಾಜೀನಾಮೆಯನ್ನು ಕೊಡಲಿಕ್ಕೆ ಮತ್ತು ಸ್ವಯಂ ನಿವೃತ್ತಿಯನ್ನು ಹೊಂದಲಿಕ್ಕೆ ನಾನು ನಿರ್ಧಾರವನ್ನು ಮಾಡಿದ್ದೀನಿ ಅಂತೇಳಿ ಈಗಾಗಲೇ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆಯನ್ನು ಮಾಡಿರುವಂಥದ್ದು. ಇನ್ನು ನಾರಾಯಣ ಬರಮಣ್ಣಿ ಸ್ವಯಂ ನಿವೃತ್ತಿ ಕೋರಿಕೆ ವರದಿಯನ್ನು ಗೃಹ ಸಚಿವ ಪರಮೇಶ್ವರ್ ದೃಢಪಡಿಸಿದ್ದಾರೆ. ಅವರು ಹಾಗೇನೂ ಮಾಡಲ್ಲ, ASP ಜೊತೆ ನಾನು HK ಪಾಟೀಲ್ ಮಾತನಾಡಿದ್ದೇವೆ. CM ಅಂದು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿಲ್ಲ. ASP ನಾರಾಯಣ ಬರಮಣ್ಣಿಗೆ ಪೋಸ್ಟಿಂಗ್ ಕೊಡ್ತೇವೆ ಎಂದಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಅದೇ ಥರ ಏನಿಲ್ಲ, ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ HK ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ವೇದಿಕೆ ಮೇಲೇ ಈ ರೀತಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಾಲ್ಕು ಗೋಡೆಗಳ ಮಧ್ಯೆ ಯಾವ ರೀತಿ ಅಧಿಕಾರಿಗಳನ್ನು ಅಪಮಾನಿಸ್ಬೋದು, ಹೇಗಿನ ಅಧಿಕಾರಿಗಳನ್ನು ನಡೆಸ್ಕೋಬೋದು ಅನ್ನೋದು ನಾವು ಊಹೆ ಮಾಡ್ಕೋಬೇಕು. ಇವತ್ತು ರಾಜ್ಯದಲ್ಲಿ ಹಾಗಾಗಿ ನಾ ಹೇಳ್ತಾ ಇರ್ತಕ್ಕಂಥದ್ದು, ಯಾಕೆ ಆಡಳಿತ ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೂ ಕೂಡ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳು ಸಚಿವರ ಬಗ್ಗೆ ಭರವಸೆ ಹೊರಟೋಗಿದೆ. ಇವತ್ತು ಮುಖ್ಯಮಂತ್ರಿಗಳೇ ನಡವಳಿಕೆ ನೀವು ಗಮನಿಸೋದಾದರೆ, ಒಬ್ಬ ಹಿರಿಯ IPS ಅಧಿಕಾರಿ ಮೇಲೆ ಕೈ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅಧಿಕಾರದ ಮದ ನೆತ್ತಿಗೆರೆದಾಗ ಯಾವ ರೀತಿ ನಡ್ಕೋಬಹುದು ರಾಜಕಾರಣಿಗಳು ಅನ್ನೋದನ್ನ ಅವ್ರ ನಡವಳಿಕೆನ ತೋರಿಸ್ಕೊಡ್ತದೆ.
ಒಟ್ಟಿನಲ್ಲಿ ASP ಭರಮಣ್ಣಿ ಸ್ವಯಂ ನಿವೃತ್ತಿಯಿಂದ ಸರ್ಕಾರಕ್ಕೆ ಮುಜುಗರ ಆಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.